ವಂಚಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯ ವಂಚನೆಯ ಜಾಲ ವ್ಯಾಪ್ತಿ ದಿನದಿಂದ ದಿನಕ್ಕೆ ವಿಸ್ತರಿಸಿಕೊಳ್ತಾ ಇದೆ. ಡಿಕೆ ಸುರೇಶ್ ತಂಗಿಯ ಸೋಗಿನಲ್ಲಿ ಐಶ್ವರ್ಯ ವಂಚನೆಯ ಕೇಸ್ಗೆ ಇವತ್ತು ಮತ್ತೊಂದು ಟ್ವಿಸ್ಟ್. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದಂತಹ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಐಶ್ವರ್ಯ ಗೌಡ ಮತ್ತೊಂದು ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ ಮೂಲಕ ಈ ಹಿಂದೆ ಐಶ್ವರ್ಯ ಬಳಿ 3 ಐಷಾರಾಮಿ ಕಾರನ್ನ ಸೀಸ್ ಮಾಡಿದ್ರು ಪೊಲೀಸರು. ವಂಚನೆ ಮಾಡಿದ ಹಣದಿಂದ ಕಾರನ್ನ ಖರೀದಿಸಿದ್ಲಂತೆ ಚಾಲಾಕಿ ಐಶ್ವರ್ಯ ಗೌಡ. ಅದನ್ನ ಗಿಫ್ಟ್ ಆಗಿ ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ಲು ಐಶ್ವರ್ಯ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆ ಕಾರನ್ನ ಇವತ್ತು ಸೀಸ್ ಮಾಡಲಾಗಿದೆ. ಹಾಗಾದ್ರೆ ವಂಚಕಿ ಐಶ್ವರ್ಯ ಗೌಡಳ ವಂಚನೆಯ ಕಹಾನಿಯಲ್ಲಿ ಇವತ್ತಾದಂತಹ ಬೆಳವಣಿಗೆಗಳ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ವಂಚನೆ ಕೇಸ್. ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದ ಕಾರ್ ಸೀಸ್. ಇಬ್ಬರ ವ್ಯವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದ ಕಾರ್. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಕೋಟಿ ಬೆಲೆ ಬಾಳುವ ಕೆಜಿ ಚಿನ್ನಾಭರಣ ಪಡೆದು ವಂಚಿಸಿರುವ ಐನಾತಿ ಐಶ್ವರ್ಯ ಗೌಡ ಪ್ರಕರಣದ ತನಿಖೆಯನ್ನ ಆರ್ಆರ್ ನಗರ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಆಳಕ್ಕಿಳಿದಷ್ಟು ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಇದೀಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದ ಮರ್ಸಿಡೀಸ್ ಬೆನ್ಸ್ ಕಾರನ್ನ ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ. ಐಶ್ವರ್ಯ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ವ್ಯವಹಾರಿಕ ಸಂಬಂಧ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದ ಬೆನ್ಸ್ ಕಾರನ್ನ ಪೊಲೀಸರು ಸೀಸ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಐಶ್ವರ್ಯ ಗೌಡ ವಂಚನೆ ಮಾಡಿದ್ದ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ ಪೊಲೀಸರಿಗೆ ಒಂದಷ್ಟು ಹಿಂಟ್ ಸಿಕ್ಕಿದ್ದು ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ನಡುವೆ ಇದ್ದಂತಹ ವ್ಯವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದಂತಹ ಕಾರನ್ನು ಆರ್ಆರ್ ನಗರ ಪೊಲೀಸರು ಈಗ ಸೀಸ್ ಮಾಡಿರುವಂಥದ್ದು. ಸದ್ಯ ಆರ್ಆರ್ ನಗರ ಪೊಲೀಸರು ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಅವರ ವ್ಯವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದಂತಹ ಬೆಂಜ್ ಕಾರ್, ಮರ್ಸಿಡೀಸ್ ಬೆಂಜ್ ಕಾರನ್ನು ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದ್ಯ ಸೀಸ್ ಮಾಡಿ ಆರ್ಆರ್ ನಗರ ಪೊಲೀಸ್ ಠಾಣೆ ಮುಂಭಾಗ ನಿಲ್ಲಿಸಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. KA03 NN 8181 ಸಂಖ್ಯೆಯ ಮರ್ಸಿಡೀಸ್ ಬೆಂಜ್ ಕಾರನ್ನು ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿರುವಂಥದ್ದು. ವಂಚಕಿ ಐಶ್ವರ್ಯ ಗೌಡ ಅವರು ವಿನಯ್ ಕುಲಕರ್ಣಿಗೆ ಈ ಕಾರನ್ನು ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಂಥ ಈ ಕಾರನ್ನು ಸದ್ಯ ಸೀಸ್ ಮಾಡಿರುವಂಥದ್ದು. ಒಟ್ಟು ಈ ಕಾರು ಸೇರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 4 ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದು ಪ್ರಕರಣದ ತನಿಖೆಯನ್ನು ಸದ್ಯ ಮುಂದುವರಿಸಿರುವಂಥದ್ದು. ಒಟ್ಟಿನಲ್ಲಿ ಈಗ ವಿನಯ್ ಕುಲಕರ್ಣಿ ಮತ್ತು ಐಶ್ವರ್ಯ ಗೌಡ ಅವರ ವ್ಯವಹಾರಿಕ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದಂತಹ ಕಾರನ್ನು ಸೀಸ್ ಮಾಡಿರುವಂತಹ ಆರ್ಆರ್ ನಗರ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಈ ಹಿಂದೆ ಐಶ್ವರ್ಯ ಗೌಡ ಬಳಿ 3 ಐಷಾರಾಮಿ ಕಾರು ಸೀಸ್ ಮಾಡಲಾಗಿತ್ತು. ವಂಚನೆ ಆರೋಪ ಎದುರಿಸ್ತಾ ಇರುವ ಐಶ್ವರ್ಯ ಗೌಡ ಪತಿ ಹರೀಶ್ ಹೆಸರಲ್ಲಿದ್ದ 3 ಐಷಾರಾಮಿ ಕಾರ್ಗಳಾದ KA01MY 858 ಆಡಿ ಕಾರು, KA01MB 8555 BMW ಕಾರು, KA05NL 3567 ಫಾರ್ಚುನರ್ ಕಾರನ್ನ ಸೀಸ್ ಮಾಡಲಾಗಿತ್ತು. ಇದೀಗ ಮತ್ತೊಂದು ಐಷಾರಾಮಿ ಕಾರು ಸೀಸ್ ಮಾಡಿದ್ದಾರೆ. KA03NN 8181 ನಂಬರಿನ CW2D ಮರ್ಸಿಡೀಸ್ ಬೆನ್ಸ್ ಕಾರನ್ನ ಸೀಸ್ ಮಾಡಿದ್ದಾರೆ. ವಂಚನೆ ದುಡ್ಡಲ್ಲಿ ಕಾರು ಖರೀದಿಸಿದ್ಲ ಐಶು. 60 ಲಕ್ಷ ಮೌಲ್ಯದ ಮರ್ಸಿಡೀಸ್ ಕಾರು ಸೀಸ್. ಸುಮಾರು 60 ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಕಾರು ಸೀಸ್ ಮಾಡಿದ್ದಾರೆ. ಐಶ್ವರ್ಯ ವಂಚನೆ ಮಾಡಿದ್ದ ಹಣದಿಂದ ಕಾರು ಖರೀದಿಸಿರುವುದು ಪೊಲೀಸರ ತನಿಖೆ ವೇಳೆ ಬಹಿರಂಗ ಆಗಿದೆ. ಅದನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ರು ಅಂತ ಪೊಲೀಸ್ ಮೂಲಗಳ ಮಾಹಿತಿ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರು ಸೀಸ್ ಮಾಡಿದ್ದಾರೆ. ಈ ಕಾರನ್ನ ಆರ್ಆರ್ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ತಂದು ನಿಲ್ಲಿಸಲಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ಗುರುತಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣವನ್ನು ಖರೀದಿ ಮಾಡಿ ಹಲವರಿಗೆ ವಂಚನೆ ಮಾಡಿದ್ದ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ ಪೊಲೀಸರಿಗೆ ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಹಲವು ಆಯಾಮಗಳು ಪತ್ತೆ ಆಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಹಣದಲ್ಲಿ ಖರೀದಿ ಮಾಡಿದ್ದಂತಹ ಐಷಾರಾಮಿ ಕಾರುಗಳನ್ನು ಪತ್ತೆ ಮಾಡುವ ಕೆಲಸವನ್ನು ಈಗಾಗಲೇ ಆರ್ಆರ್ ನಗರ ಪೊಲೀಸರು ಮಾಡ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಮಾಜಿ ಸಚಿವ ಹಾಲಿ ಶಾಸಕರಾಗದಂಥ ವಿನಯ್ ಕುಲಕರ್ಣಿ ಅವರ ಕುಟುಂಬವೊಂದು ಬಳಸ್ತಿದ್ದಂಥ ಕಾರು ಐಶ್ವರ್ಯ ಗೌಡ ಕೊಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಹಾಗಾಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮನೆಯವರು ಬಳಸ್ತಿದ್ದಂತಹ ಮರ್ಸಿಡೀಸ್ ಬೆಂಜ್ ಕಾರನ್ನು ಆರ್ಆರ್ ನಗರ ಪೊಲೀಸರು ಸೀಸ್ ಮಾಡಿ ಆರ್ಆರ್ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಿರುವಂಥದ್ದು. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ಐಶ್ವರ್ಯ ಗೌಡ ವಂಚನೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಇತ್ತೀಚೆಗೆ ಡಾಕ್ಟರ್ಗೂ ಕೂಡ ವಂಚನೆ ಮಾಡಿದ್ದಾರೆ ಅಂತ ಆರ್ಆರ್ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು.
ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ದುಬಾರಿ ಬೆಲೆ ಐಷಾರಾಮಿ ಕಾರು ಐಶ್ವರ್ಯ ಗೌಡ ಕೊಟ್ಟಿರೋದ್ರಿಂದ ಹಿಂದಿನ ಕಾರಣ ಹಾಗೂ ಹುಡುಕುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಐಶ್ವರ್ಯ ಗೌಡ ವ್ಯವಹಾರಿಕ ಸಂಬಂಧದ ಬಗ್ಗೆ ಮತ್ತಷ್ಟು ಪ್ರಮುಖ ಸಾಕ್ಷಿಗಳು ಲಭ್ಯವಾದರೆ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ ಮೂಲಗಳಿಂದ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.